ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿ ಕಾರ್ಯಕ್ರಮಕ್ಕೆ ಈ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಬೆಳಿಗ್ಗೆ ಏಳುವಾಗ ಮಾಡಬಹುದಾದಂತಹ ರುಟೀನ್, ನಿಮ್ಮ ಆರೋಗ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬಹುದು ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಈ ಕಾಪರ್ ಇನ್ಫ್ಯೂಸ್ಡ್ ವಾಟರ್, ತಾಮ್ರದ ತಂಬಿಗೆಯಲ್ಲಿಟ್ಟಂತಹ ನೀರು ಕುಡಿಯುವುದರ ಬಗ್ಗೆ ವಿವರಿಸಿದ್ದೆ. ಇವತ್ತು ಇನ್ನೊಂದು ಏನು ಮಾಡಬಹುದು ಅಂದರೆ, ಕಹಿ ಬೇವಿನ ಎಲೆಯನ್ನು ಒಂದು 2ರಿಂದ 3 ಎಲೆಗಳು ಸಾಕು, ತಿನ್ನುವಂಥದ್ದು, ಚೆನ್ನಾಗಿ ಜಗದು ತಿನ್ನುವಂಥದ್ದು. ಅದು ಕೂಡ ಬಹಳಷ್ಟು ಒಳ್ಳೆಯ ಅಭ್ಯಾಸ. ಕೇಳುವಾಗ ಅದು ಕಹಿ ಕಹಿ ಅನಿಸಿದ್ರೆ ಕೂಡ ಅದರಷ್ಟು ಒಳ್ಳೆಯ ಅಭ್ಯಾಸ. ನಿಮ್ಮ ಲೈಫ್ ಲಾಂಗ್ ನಿಮಗೆ ಆರೋಗ್ಯವನ್ನು ಕೊಡುವಂತಹ ಒಂದು ಪ್ರಾಕ್ಟೀಸ್ ಅದು. ನೀವು ಕಹಿ ಬೇವು ಹಾಗೆ ತಿನ್ಲಿಕ್ಕಾಗಲಿಲ್ಲ ಅಂದರೆ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಜೇನಿನ ಜೊತೆ ಕೂಡ ತಗೊಳ್ಬಹುದು, ಸ್ವಲ್ಪ ಮಟ್ಟಿಗೆ ಕಹಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ. ಇಲ್ಲ ಅಂದರೆ ಆ 3ರಿಂದ 5 ಎಲೆಗಳನ್ನು 2 ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ, 1 ಗ್ಲಾಸ್ ಆಗುವಷ್ಟು ಕುದಿಸಿ ಆ ನೀರನ್ನು ಕೂಡ ನೀವು ಕುಡಿಬಹುದು. ಕಹಿ ಬೇವಿನ ಎಲೆಯ ಕಷಾಯದ ಹಾಗೆ ಅದು ಕೂಡ ಮಾಡಬಹುದು. ಇದು ಬಹಳಷ್ಟು ಆರೋಗ್ಯಕರ ಅಭ್ಯಾಸ ಅಂತ ಹೇಳಬಹುದು. ಯಾಕಂದರೆ ನಮ್ಮ ದೇಹದಲ್ಲಿ ಯಾವ ರೀತಿ ನೀವು ಫುಡ್ ತಗೊಳ್ತಿರೋ ಹಾಗೆ ತ್ಯಾಜ್ಯ ವಸ್ತುಗಳು ಸ್ವಚ್ಛ ಆಗೋದು ಕೂಡ ಬಹಳ ಮುಖ್ಯ. ಈ ಕಹಿ ಅನ್ನುವಂಥದ್ದು ದೇಹದಲ್ಲಿ ಈ ಕ್ಲೆನ್ಸಿಂಗನ್ನು ಟ್ರಿಗರ್ ಮಾಡುವಂಥದ್ದು. ಆ ಆಹಾರದಲ್ಲಿ ಇರುವಂತಹ ಒಂದು ಸಿಹಿಯ ಪದಾರ್ಥ ಅಥವಾ ಶುಗರ್ನ ಅಂಶ ಏನಿದೆ ಅದನ್ನೆಲ್ಲವನ್ನು ನ್ಯೂಟ್ರಲ್ ಮಾಡಿ ಸ್ವಚ್ಛ ಮಾಡುವಂಥದ್ದೇ ಈ ಕಹಿಯ ಅಂಶ, ಕಹಿ ಬೇವಿನ ಅಂಶ. ಇದನ್ನ ಇಂಟರ್ನಲ್ ಬ್ಲಡ್ ಪ್ಯೂರಿಫೈಯರ್ ಅಂತ ಕೂಡ ಹೇಳಬಹುದು. ರಕ್ತವನ್ನ ಶುದ್ಧೀಕರಣ ಮಾಡೋದ್ರಲ್ಲಿ ಈ ಕಹಿ ಬೇವು ಬಹಳಷ್ಟು ಮುಖ್ಯ ಪಾತ್ರ ವಹಿಸ್ತದೆ. ಅದಲ್ಲದೆ ಅದು ಆಂಟಿ ಹೆಲ್ಮೆಂಟಿಕ್ ಎಫೆಕ್ಟ್ ಅಂತ ಹೇಳ್ತಾರೆ ಈ ಕಹಿಬೇವಿನಲ್ಲಿರುವಂಥದ್ದು. ಅಂದರೆ ವೈರಲ್, ಬ್ಯಾಕ್ಟೀರಿಯಲ್, ಫಂಗಲ್ ಎಲ್ಲ ರೀತಿಯ ಇನ್ಫೆಕ್ಷನ್ಗಳಿಗೆ ಕೂಡ ಈ ಒಂದು ಕಹಿಬೇವು ರಾಮಬಾಣ. ಹಾಗೆ ನೋಡಿ, ಪ್ರತಿ ಮನೆಯಲ್ಲೂ ಕಹಿಬೇವಿನ ಒಂದು ಗಿಡ ಇರಬೇಕು, ಅದರ ಗಾಳಿ ಸೋಕಬೇಕು ಅಂತ ಹೇಳ್ತಾರೆ. ಅಂದರೆ ಅದರ ಸುತ್ತ ಯಾವುದೇ ರೀತಿಯಾದಂತಹ ಈ ಇನ್ಫೆಕ್ಷನ್ ತರುವಂತಹ ಸೂಕ್ಷ್ಮಾಣು ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇದು ಆಂಟಿ ಹೆಲ್ಮೆಂಟಿಕ್ ಎಫೆಕ್ಟ್ ಕೂಡ ಹೊಂದಿರುವಂಥದ್ದು. ಅದು ಅಲ್ಲದೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ಪೂರಕವಾಗಿರ್ತದೆ. ಚರ್ಮವನ್ನ ಕ್ಲಿಯರ್, ಸ್ವಚ್ಛ ಮಾಡುವಂಥದ್ದು, ಅಂದರೆ ಚರ್ಮದ ಆರೋಗ್ಯವನ್ನ ಕಾಪಾಡುವುದಕ್ಕೆ ಕೂಡ ಈ ಒಂದು ಕಹಿಬೇವಿನ ಎಲೆಗಳು ಸಹಕಾರಿ. ಅಷ್ಟೇ ಅಲ್ಲ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಬಂದರೆ ನಿಮ್ಮ ಗಟ್ ಅಲ್ಲಿ ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಕೂಡ ಈ ಕಹಿಬೇವಿನ ಅಂಶ ಬಹಳಷ್ಟು ಸಹಕಾರಿಯಾಗ್ತದೆ. ಕಿಕ್ ಸ್ಟಾರ್ಟ್ ಮಾಡ್ತದೆ ಡೈಜೆಷನ್ ಅನ್ನ ಮತ್ತು ಎನ್ಸೈಮ್ಗಳನ್ನು ಆಕ್ಟಿವೇಟ್ ಮಾಡಿಬಿಡ್ತದೆ. ಬೆಳಿಗ್ಗೆದ್ದು ನೀವು ಸಕ್ಕರೆ ಎಲ್ಲ ಹಾಕಿ ಕೆಫೀನ್ ಎಲ್ಲ ಇರುವಂತಹ ಕಾಫಿ ಕುಡಿಯೋದಕ್ಕಿಂತ ಈ ಕಹಿಬೇವಿನ ಎಲೆ ಅಥವಾ ಕಹಿಬೇವಿನ ಎಲೆಯ ಕಷಾಯವನ್ನು ಕುಡಿಯೋದು ನಿಮ್ಮ ನಾಲಿಗೆಗೆ ಕಷ್ಟ ಆದ್ರೆ ಕೂಡ ನಿಮ್ಮ ಹೊಟ್ಟೆಗೆ ಬಹಳಷ್ಟು ಸಹಕಾರಿಯಾಗುವಂಥದ್ದು. ಅದು ಅಲ್ಲದೆ ಹೊಟ್ಟೆಯಲ್ಲಿ ಇರುವಂತಹ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ತದೆ. ಏನಾದ್ರೂ ಒಂದು ಸ್ವೆಲ್ಲಿಂಗೋ ಇನ್ಫ್ಲಮೇಷನ್ ಏನಾದ್ರೂ ಇದ್ರೆ, ನೀವು ಕೆಟ್ಟ ಆಹಾರ ತಗೊಂಡು ಅಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇದ್ರೆ, ಈ ಒಂದು ಕಹಿಬೇವು ಮುಂಬರುವಂತಹ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ, ಇನ್ಫ್ಲಮೇಷನ್ ಅನ್ನು ತಡಿಲಿಕ್ಕೆ, ಆರಂಭದಲ್ಲಿಯೇ ತಡಿಲಿಕ್ಕೆ ಸಹಕಾರಿಯಾಗುವಂಥದ್ದು. ಅದು ಅಲ್ಲದೆ ನಿಮ್ಮ ಡೈಜೆಷನ್ ಅನ್ನು ಕೂಡ ಜಾಸ್ತಿ ಇಂಪ್ರೂವ್ ಮಾಡುವಂಥದ್ದು ಈ ಕಹಿಬೇವಿನ ಅಂಶ. ಅದು ಅಲ್ಲದೆ ಮುಖ್ಯವಾಗಿ ನಿಮ್ಮ ಡಯಾಬಿಟಿಸ್ ಇರೋರು ಈ ಒಂದು ಪ್ರಾಕ್ಟೀಸ್ ಇಟ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು. ಯಾಕಂದರೆ ಅದು ಈ ಶುಗರ್ನ ಓವರ್ ಮೆಟಬಾಲಿಸಮ್ ಅನ್ನೇ ಇದು ಜಾಸ್ತಿ ಮಾಡ್ತದೆ ಕಹಿಬೇವು. ಹಾಗಾಗಿ ಈ ಶುಗರ್ನ ಅಂಶವನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಕ್ಲೆನ್ಸ್ ಮಾಡಲಿಕ್ಕೆ ಕೂಡ ಈ ಕಹಿಬೇವಿನ ಅಂಶ ಸಹಕಾರಿಯಾಗ್ತದೆ. ಅದು ಅಲ್ಲದೆ ಈ ಡಯಾಬಿಟಿಸ್ ಆಲ್ರೆಡಿ ಇರೋರಲ್ಲಿ ಇನ್ಸುಲಿನ್ನ ಒಂದು ಸೆನ್ಸಿಟಿವಿಟಿ ಕಡಿಮೆ ಆಗಿರ್ತದೆ. ಆ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ ಕೂಡ, ಹೆಚ್ಚು ಇನ್ಸುಲಿನ್ ಸೆಕ್ರೇಟ್ ಆಗಿ ಈ ಒಂದು ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಈ ಕಹಿಬೇವಿನ ಅಂಶ ಸಹಕಾರಿ ಆಗ್ತದೆ. ಆದರೆ ಈ ಒಂದು ಪ್ರಾಕ್ಟೀಸನ್ನು ನೀವು ರೊಟೀನ್ ಆಗಿ ಮಾಡಿಕೊಳ್ಳುವಾಗ ನೀವು ಏನೇನು ಪ್ರಿಕಾಷನ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಮುಖ್ಯವಾಗಿ ಮಾಡ್ರೇಷನ್ ಅಲ್ಲಿ ತಗೊಳ್ಬೇಕು. ಒಳ್ಳೆಯದು ಅಂತ ಹೇಳಿ ಹೆಚ್ಚೆಚ್ಚು ತಗೊಳ್ಳುವಂಥದ್ದು ಒಳ್ಳೆಯದಲ್ಲ. 2ರಿಂದ 3 ಎಲೆಗಳನ್ನು ದಿನನಿತ್ಯ ನೀವು ತಗೊಳ್ಬಹುದು. ಹೆಚ್ಚು ತಗೊಂಡ್ರೆ ಅದು ಲಿವರ್ ಮತ್ತು ಕಿಡ್ನಿಗೆಲ್ಲ ಅದು ಕೆಲವೊಂದ್ಸಲ ಬರ್ಡನ್ ಆಗಬಹುದು. ಹಾಗಾಗಿ ಮತ್ತೆ ಕೆಲವರಿಗೆ ಅದು ಹೀಟ್ ಆಗಿಬಿಡ್ತದೆ ಕಹಿಬೇವು. ಹಾಗಾಗಿ ಅಲ್ಲಿ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಹಾಗಾಗಿ
ಮಾಡ್ರೇಷನ್ ಅಲ್ಲಿ ನೀವು ತಗೊಳ್ಬೇಕು. ಇನ್ನು ಈ ಪ್ರೆಗ್ನೆಂಟ್ ವುಮನ್ ಇರಬಹುದು ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ ಇರಬಹುದು, ಸಣ್ಣ ಮಗು ಇರುವಂಥದ್ದು, ಹಾಲುಡಿಸುವಂತಹ ಮಗು ಇರುವಂತಹ ತಾಯಂದಿರು ಅಂಥವರಿಗೆಲ್ಲ ಈ ಪ್ರಾಕ್ಟೀಸ್ ಒಳ್ಳೇದಲ್ಲ. ಇಷ್ಟು ಅಂದ್ರೆ ರೆಗ್ಯುಲರ್ ಆಗಿ ಕಹಿ ಬೇವಿನ ಎಲೆಗಳನ್ನ ಅವರು ತಗೊಳ್ಳೋ ಹಾಗಿಲ್ಲ. ಅದು ಅಲ್ಲದೆ ಗಂಡು ಮತ್ತು ಹೆಣ್ಣು ಇಬ್ಬರಲ್ಲಿ ಕೂಡ ಅದು ಫರ್ಟಿಲಿಟಿ ವಿಷಯಕ್ಕೆ ಬಂದ್ರೆ ಅದು ಮಾರಕ ಆಗಬಹುದು ಕೆಲವೊಂದ್ಸಲ. ಯಾರಿಗೆ ಈಗ ಮಕ್ಕಳಾಗೋ ಸಮಸ್ಯೆ ಅಥವಾ ಇನ್ಫರ್ಟಿಲಿಟಿ ಸಮಸ್ಯೆಯನ್ನ ಫೇಸ್ ಮಾಡ್ತಿದ್ದೀರೋ, ಅದು ಗಂಡ ಇರ್ಬೋದು ಹೆಂಡತಿ ಇರಬಹುದು, ಅಂಥವ್ರು ಈ ಕಹಿ ಬೇವಿನ ಎಲೆಯನ್ನು ಈ ಒಂದು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಬಾರ್ದು. ಯಾಕಂದ್ರೆ ಅದು ಫರ್ಟಿಲಿಟಿಗೆ ಕೆಲವೊಮ್ಮೆ ಮಾರಕ ಆಗಬಹುದು. ಇನ್ನು ಡಯಾಬಿಟಿಸ್ ಪ್ರೋಗ್ರೆಸ್ ಆಗಿ ಮೆಡಿಸಿನ್ ತಗೊಳ್ಳೋ ಲೆವೆಲಿಗೆ ಬಂದವರು, ನಿಯಮಿತವಾಗಿ ಈ ಮಧುಮೇಹಕ್ಕೆ ಔಷಧಿ ತಗೊಳ್ತಾ ಇರೋವರಿಗೆ ಈ ಒಂದು ಕಹಿ ಬೇವನ್ನ ನೀವು ತಗೊಳ್ಳುವಾಗ ತಗೊಳ್ಳೋದಕ್ಕೆ ಮುಂಚೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೇದು. ಆಲ್ರೆಡಿ ನಿಮ್ಮ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಮೆಡಿಸಿನ್ ತಗೊಳ್ತಾ ಇರ್ತೀರಾ, ಅದರ ಜೊತೆಗೆ ಈ ಕಹಿಬೇವನ್ನ ತಗೊಂಡ್ರೆ ಅಲ್ಲಿ ನಿಮ್ಗೆ ತುಂಬಾ ಹೈಪೋಗ್ಲೈಸೆಮಿಯಾ ಅಂಥ ಸಮಸ್ಯೆಗಳಾಗೋ ಚಾನ್ಸ್ ಇದೆ. ಹಾಗಾಗಿ ನೀವೊಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ದೇಹಕ್ಕದು ಸೂಟ್ ಆಗ್ತದೋ ಇಲ್ವೋ ಅನ್ನುವಂಥದ್ದನ್ನ ಚೆಕ್ ಮಾಡಿ ಆಮೇಲೆ ತಗೊಳ್ಳುವಂಥದ್ದು ಬಹಳ ಉತ್ತಮ ಅಂತ ಹೇಳಬಹುದು. ಇದಿಷ್ಟು ಕಹಿ ಬೇವಿನ ಬೆಳಗಿನ ರೊಟೀನ್ನಲ್ಲಿ ನೀವು ಇನ್ಕ್ಲೂಡ್ ಮಾಡೋದ್ರ ಬಗ್ಗೆ. ಇನ್ನು ಇದು ಅಲ್ಲದೆ ಇನ್ನೊಂದು ಸಣ್ಣ ಪ್ರಾಕ್ಟೀಸ್ ಇದೆ ಬೆಳಿಗ್ಗೆ ನೀವೆದ್ದ ಕೂಡಲೇ ಮಾಡುವಂಥದ್ದು. ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತೇನೆ. ಅಲ್ಲಿ ತನಕ ನಮಸ್ಕಾರ.